ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಸಮರ್ಪಕ ಬಸ್ ವ್ಯವಸ್ಥೆ ಖಂಡಿಸಿ ಕಾಲೇಜು ವಿದ್ಯಾರ್ಥಿಗಳಿಂದ ದಿಢೀರನೆ ಬಸ್ ತಡೆದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಬಸ್ ವ್ಯವಸ್ಥೆ ಕಲ್ಪಿಸುತ್ತೇವೆ ಎಂದ ಗದಗ ವಿಭಾಗೀಯ ಸಾರಿಗೆ ನಿಯಂತ್ರಣಾಧಿಕಾರಿ ದೇವರಾಜ್. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ಇಂದು ಬೆಳಗ್ಗೆ ವಿದ್ಯಾರ್ಥಿಗಳು ಶಿರಹಟ್ಟಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ 6:30ರಿಂದ 10:30 ತನಕ ಸುಮಾರು 20ಕ್ಕೂ ಹೆಚ್ಚು ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ವಿಷಯ ತಿಳಿದ ಕೂಡಲೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಗದಗ ವಿಭಾಗೀಯ ನಿಯಂತ್ರಣಾಧಿಕಾರಿ ದೇವರಾಜ್ ಅವರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೇಳಿ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸುತ್ತೇನೆ ಎಂದು ಮಾತನ್ನು ನೀಡಿದರು. ನಂತರ ಮಾತನಾಡಿದ ಗದಗ ವಿಭಾಗೀಯ ನಿಯಂತ್ರಣಾಧಿಕಾರಿ ದೇವರಾಜ್ ಅವರು, ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ಎಲ್ಲ ಬಸ್ಸುಗಳು ಪ್ರಮಾಣಕ್ಕೆ ಮೀರಿ ಪ್ರಯಾಣಿಕರು ಪ್ರಯಾಣಿಸುವುದರಿಂದ ಬಸ್ಸುಗಳು ಕೆಡುತ್ತಿವೆ. ಜೊತೆಗೆ ಬಸ್ಸುಗಳನ್ನು ರಿಪೇರಿ ಮಾಡಲು ಬೇಕಾದ ಸಾಮಗ್ರಿಗಳ ಕೊರತೆಯೂ ಕೂಡ ಹೆಚ್ಚಾಗಿದೆ. ಪ್ರಯಾಣಿಕರ ಸಂಖ್ಯೆ ದ್ವಿಗುಣವಾಗಿದ್ದರಿಂದ ಪ್ರಯಾಣಿಕರ ಕಿರಿಕಿರಿಗೆ ಸಮಯಕ್ಕೆ ಸರಿಯಾಗಿ ಡ್ರೈವರ್ ಕಂಡಕ್ಟರ್ ಡ್ಯೂಟಿಗೆ ಬರುತ್ತಿಲ್ಲ. ಸಾರಿಗೆ ಸಂಸ್ಥೆಯಲ್ಲಿ ಸಿಬ್ಬಂದಿಗಳಿಗೆ ಸಂಬಳ ನೀಡಲು ಹಣವಿಲ್ಲ. ಅದರಲ್ಲಿ ಮೊನ್ನೆ ಸಿಬ್ಬಂದಿಗಳಿಗೆ ಅರ್ಧ ಸಂಬಳ ಮಾತ್ರ ನೀಡಲಾಗಿದೆ. ನಮ್ಮ ಕಷ್ಟಗಳು ಏನೇ ಇರಲಿ, ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ. ನಾಳೆಯಿಂದಲೇ ಶಿರಹಟ್ಟಿಯಿಂದ ಗದಗ ಹಾಗೂ ಗದಗದಿಂದ ಶಿರಹಟ್ಟಿಗೆ ರಿಟರ್ನ್ ಬಸ್ಗಳನ್ನು ಶಾಲಾ ಕಾಲೇಜು ಸಮಯಗಳಿಗೆ ಸರಿಯಾಗಿ ಬೆಳಗ್ಗೆ 6:30ಕ್ಕೆ ಹಾಗೂ 7:30ಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸುತ್ತೇವೆ ಎಂದು ಮಾತು ನೀಡಿದರು. ನಂತರ ವಿದ್ಯಾರ್ಥಿಗಳು ಸಾರಿಗೆ ಇಲಾಖೆಯ ಜಿಲ್ಲಾ ಅಧಿಕಾರಿಗಳ ಮಾತಿಗೆ ಮಣಿದು ತಮ್ಮ ಧರಣಿ ಹಿಂಪಡೆದರು. ಈ ಸಮಯದಲ್ಲಿ PSI ಈರಪ್ಪ ರೀತಿ, ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹೇಳೋದಂದ್ರೆ ಇಲ್ಲಿಂದ ಒಂದು ಬಿಡಿ, ಆ ಕಡೆಯಿಂದ ಒಂದು ಬಿಡ್ರಿ, ಟ್ರಿಪ್ ಮಾಡ್ತಾ ಇರಲಿ ಆ ಕಡೆಯಿಂದ ಈ ಕಡೆಯಿಂದ ಅಂತ ಹೇಳ್ತಾ ಇದ್ದೀನಿ ಸರ್. ಅದು ಸಾಕಾಗೋದಿಲ್ಲ ಅಂತ ಸ್ಟೂಡೆಂಟ್ಸು. ಆಯ್ತಪ್ಪ, ಹಂಗೊಂದು ವೇಳೆ ಹೆಚ್ಚಿಗೆ ಬಂದರೆ ಒಬ್ಬರನ್ನ ರೂಟ್ ಫಾಲೋ ಕಳಿಸ್ರಿ, ಒಬ್ಬರು ನಮ್ಮ ಜನನ, ಅವರು ಮುಂದೆ ಜನ ಇರ್ತಾರೆ ಅಂತ ಹೇಳ್ತಾರೆ ಬೇರೆ ಸ್ಟಾಪ್ಗಳಲ್ಲಿ. ಸೊ ಅದಕ್ಕೆ ಇನ್ನೂ ಬಸ್ ಬೇಕು ಅಂತ, ಅದಕ್ಕೆ ನಾವು ಹೇಳೋದು ಹಂಗೇಂದ್ರೆ ಇದ್ರೆ ಇನ್ನೊಂದು ಹಿಂದೆ ಗಾಡಿ ಬಿಡೋಣ ಅಂತ ಹೇಳ್ತಾ ಇದ್ದೀವಿ. ಒಟ್ಟು 21 ಬಸ್ ಇದೆ ಅಂತ ಡಿಪೋದಲ್ಲಿ, ಅಂದರೆ ಓಡಾಡೋದು ಆನ್ ರೋಡ್ ಮೇಲೆ. ಅಂಥ ಬಸ್ಗಳು ಕೆಲವು ಏನಾಗ್ತದೆ 21ರಲ್ಲೂ ರಿಪೇರಿ ಬಂತಂದ್ರೆ ಕೆಲವು ಒಂದೆರಡು ಇಲ್ಲಿ ಏನಾಗಿದೆ, ವಾಯವ್ಯ ಸಂಸ್ಥೆಯಲ್ಲೇ ಕಷ್ಟ ಇದೆ. ನಿನ್ನೆ MD ಸಾಹೇಬ್ರು ಮೀಟಿಂಗ್ ಮಾಡಿದ್ರು. ಈ ಸಂಸ್ಥೆನಲ್ಲಿ ಹಿಂದೆ 18ನೇ ತಾರೀಕು 20ನೇ ತಾರೀಕು ಸಂಬಳ ಕೊಟ್ಟಿದ್ದಾರೆ, ಅರ್ಧ ಸಂಬಳ ಕೊಟ್ಟಿದ್ದಾರೆ ನಮ್ಮ ನೌಕರರಿಗೆ. ಸಂಬಳ ಕೊಡೋಕೆ ದುಡ್ಡಿಲ್ಲ. ಈಗ ಶಕ್ತಿ ಯೋಜನೆ ಬಂದಿರೋದ್ರಿಂದ ಲಾಭ ಇಲ್ಲ. ಸರ್ಕಾರ ಈ ಸಂಸ್ಥೆಗೆ ಈಗ ಸರ್ಕಾರ ಏನು ಶಕ್ತಿ ಯೋಜನೆ ಬಂದ ಮೇಲೆ ಜನ ಪ್ರಯಾಣಿಕರು ಓಡಾಡ್ತಿದ್ದಾರೆ, ಅದು ಗೌರ್ಮೆಂಟ್ ಸ್ವಲ್ಪ ಅನುದಾನ ಕೊಡ್ತಾ ಬರ್ತಾ ಇದೆ. ಸ್ವಲ್ಪ ಕೊಡೋದ್ರಿಂದ ನಮ್ಮ ನೌಕರರಿಗೂ ಒಂದು 7-8 ತಾರೀಕು ಈಗ MD ಸಾಹೇಬ್ರು ಮನಸ್ಸು ಮಾಡಿ ಕೊಡ್ತಾ ಇದ್ದಾರೆ. ಈಗ ಅವರು ಆದ್ರೂ ಕಷ್ಟ ಇದ್ರೂ ಒಂದು 400-500 ಬಸ್ ಹೊಸ್ತಾ ತೊಗೋಬೇಕಪ್ಪ ಅಂದ್ಬಿಟ್ಟು ನನ್ನ ಮೀಟಿಂಗಲ್ಲಿ ಎಲ್ಲರಿಗೂ ಹೇಳಿದ್ದಾರೆ. ಎಲ್ಲರೂ ನೀವು ಕಷ್ಟಪಟ್ಟು ದುಡೀರಿ, ದಯವಿಟ್ಟು ಸ್ಟೂಡೆಂಟ್ಸ್ಗೂ ಅನುಕೂಲ ಮಾಡಿ ಇರೋಷ್ಟರಲ್ಲಿ ಅಂತ ಎಲ್ಲ ಹೇಳಿದ್ದಾರೆ. ಅವರು ಭಾಳ ಸೌಲಭ್ಯ ಒದಗಿಸ್ರಿ ಅಂತ ಹೇಳಿದ್ದಾರೆ. ಆ ಉದ್ದೇಶ ನಾನು ಅದರಿಗೆಲ್ಲ ರಿಕ್ವೆಸ್ಟ್ ಮಾಡಿದೆ, ಮಾಡಿರಿ ನೀವು ಏನಿದೆ 2 ಗಾಡಿ ಸಾಕಾಗಿಲ್ಲ, ಇನ್ನೊಂದು ಗಾಡಿ ಕೊಡೋಣ 21ರಲ್ಲಿ ಅದೇ ಮಾಡೋಣ ಅಂತ. ಮತ್ತು ಹಳ್ಳಿದು ಏನೋ ಹೇಳ್ತಿದ್ದಾರೆ, ಬಂದು ಸ್ಟೂಡೆಂಟ್ಸ್ ಎಲ್ಲ ಭಾಳ ದಿನ ಆದ್ರು ಎಲ್ಲ ಪದೇ ಹಿಂಗೆ ಸ್ಟ್ರೈಕ್ ಮಾಡೋದು. ಡಿಪೋ ಏನಾಗಿದೆ, ಅದೇ ಏನಾಗಿದೆ ಗಾಡಿ ಈಗ ವಯಸ್ಸಾಯ್ತು, ಕಿಲೋಮೀಟರ್ 12.5 ಲಕ್ಷ. ಹೊಸ ಡಿಪೋಗೆ ಅಂತ ಬಸ್ ಹಾಕಿದ್ದು ಅಲ್ಲ, ಹೊಸ ಡಿಪೋ ಆದ್ರೂ ಗಾಡಿಗಳೇನಾಗ್ತದೆ ಬೇರೆ ಡಿಪೋದಿಂದ ಇಲ್ಲಿ ಬರ್ತದೆ. ಒಂದು ಹೊಸ ಬಸ್ ತರಬೇಕು 40 ಲಕ್ಷ ರೂಪಾಯಿ ಇರ್ತದೆ. ಸ್ಕ್ರಾಪ್ ಹಾಕೋ ಗಾಡಿ ಹಂಗಂತೇಳಿ ಸ್ಕ್ರಾಪ್ ಹಾಕೋ ಗಾಡಿ ಅಂದ್ರೆ ಅಟ್ಲೀಸ್ಟ್ ಒಂದು ಪ್ರಾರಂಭ ಆದ್ರೆ ಆಮೇಲೆ ಗಾಡಿ ತಗೊಳ್ಳೋದು ಏನೋ ಒಂದು ತಕ್ಷಣಕ್ಕೆ ಆಗಲ್ಲ. ಒಂದು ಹೊಸ ಗಾಡಿ ಬೇಕಂದ್ರೆ ಕಂಪನಿಯವನು ಪ್ರೊಡಕ್ಷನ್ ಮಾಡಬೇಕು, ಆ ಗಾಡಿ ನಾವು ದುಡ್ಡು ಕಟ್ಟಬೇಕು, ಟೆಂಡರ್ ಮಾಡಬೇಕು, ಎಲ್ಲ ಇರುತ್ತೆ ಪ್ರೊಸೀಜರ್ ಮಾಡಿ. ಈಗ ಸ್ಟಾರ್ಟಿಂಗ್ ಮಾಡಕ್ಕೋಸ್ಕರ ನೋಡಿ, ಇವತ್ತು ಹೆಚ್ಚು ಕಮ್ಮಿ ನಮ್ಮ ಡಿವಿಷನ್ ಅಲ್ಲಿ